ಇವತ್ತಿನ ನಿಮಿಷ ನಮ್ಮೆಲ್ಲ ಅಲ್ಲ ಇಂಗ್ಲೀಷ್ ಅಂತೇಳಿ ನಾವು ಜಿಲ್ಲಾ ಅಲಿಮಾರಿ ಮುಖಂಡರು ಮಾಸದ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಅಲಿಮಾರಿ ರಾಜ್ಯ ಮುಖಂಡರು. ಇವತ್ತಿನ ನಿಮಿಷ ನಮ್ಮ 59 ಜಾತಿಗಳ ಮತ್ತು ನಮ್ಮ 69 ಅಲಿಮಾರಿ ಫಸ್ಟ್ ಜಾತಿ ಸಮುದಾಯಗಳ ಮುಖಂಡರು ಕೂಡಿ ನಮ್ಮ ಗದಗ ಪ್ರವಾಸಿ ಮಂದಿರದಲ್ಲಿ ಪೂರ್ವ ಸಭೆ ಪ್ರತಿಭಟನೆದ ಮತ್ತು ತಾಲೂಕುವಾರು ಜಿಲ್ಲಾವಾರು ಪ್ರತಿಭಟನೆ ಕುರಿತು ಎಲ್ಲರೂ ನಮ್ಮ ಒಮ್ಮತದಿಂದ ನಿರ್ಣಯ ತಗೊಂಡು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಇದ್ರ 3-4 ಟಿಪ್ಪು ಸರ್ಕಲ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಮನವಿ, ಅದೇ ಥರನಾಗಿ ಮತ್ತು ಮುಂದಿನ ದಿನಮಾನ ತಾಲೂಕುವಾರು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಮನವಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅಪ್ಪೊತ್ತಾಯ ಮಾಡುವ ನಿರ್ಣಯವನ್ನು ಎಲ್ಲರೂ ಒಮ್ಮತ ನಿರ್ಣಯ ಆಗಿದೆ. ಅದೇ ಥರನಾಗಿ ಅದೊಂದು ವಿಷಯ ನಾವು ಪ್ರತಿಭಟನೆ ಮೂಲಕ ಉಗ್ರವಾಗಿ ಸರ್ಕಾರ ಕ್ರಮವನ್ನು ನಾವು ಉಗ್ರವಾಗಿ ಪ್ರತಿಭಟಿಸುತ್ತಾ ನಮ್ಮ ದೇಶೀಯ ಮುಖಾಂತರ ಸರ್ಕಾರಕ್ಕೆ ನಮ್ಮ ಅಲಿಮಾರಿಗಳದ ಬದುಕಿನ ಜೊತೆ ಆಟ ಆಡ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಲಿ, ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಅದೇ ಥರ ನಮ್ಮ ಕಾನೂನು ಸಚಿವರು ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಲಾರ್ದಾಗೆ ಬಲಿಷ್ಠ ಸಮುದಾಯಗಳು ಗೋವಿ, ಲಂಬಾಣಿ, ಕೊರಬ ಜೊತೆಗೆ ಸೇರಿಸಬಾರ್ದು. ಅವರು ಈಗ ಆಲ್ರೆಡಿ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದ್ದರಿಂದ ಇವೆಲ್ಲ ಅಲಿಮಾರಿಗಳು ಅಸ್ಪೃಶ್ಯ ಜನಾಂಗ ಮತ್ತು ಸೂಕ್ಷ್ಮ ಅತಿ ಸೂಕ್ಷ್ಮ ಜೋಳಿಗೆ ಮತ್ತು ಟೆಂಟು ಗುಡಾರದಲ್ಲೇ ಜೀವನ ಮಾಡ್ತಕ್ಕಂಥ ಜೀವನ ನಡೆಸ್ತಾ ಇದ್ದು ಇವರು ಶಿಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢವಾಗಿ ಇರೋದಿರಲಿಲ್ಲ. ಇವರು ಅಲ್ಪ ಸ್ವಲ್ಪ ಇನ್ನು ಬದುಕಲಿಕ್ಕೆ 79 ವರ್ಷ ಸ್ವತಂತ್ರ ಭಾರತದೊಳಗಾದರೂ ಕೂಡ ಇನ್ನೇ ಅವರಿಗೆ ಅವಕಾಶ ವಂಚಿತರಾಗಿದ್ದಾರೆ. ಅದಕ್ಕಾಗಿ ಮತ್ತೆ ನಮ್ಮ ಸಾಮಾಜಿಕ ನ್ಯಾಯ ಅಧಿಕಾರರಾದಂಥ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಮತ್ತೊಮ್ಮೆ ಗಣನೀಯವಾಗಿ ಪರಿಗಣಿಸಬೇಕು. ನಿನ್ನೆ ಅದನ್ನು ಗೆಜೆಟ್ ಆಗಿ 25ನೇ ತಾರೀಕು 8ನೇ ತಿಂಗಳು ಆಗಸ್ಟ್ ಗೆಜೆಟ್ ಆಗಿ ಅದರ ಆದೇಶ ಹೊರಡಿಸ್ಯಾರ. ಆದರೆ ನಾವು ಕಾನೂನುಬದ್ಧವಾಗಿ ನಾವು ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ನಾವು ಸ್ಟೇ ತಗೊಂಡು ಬರ್ತೀವಿ, ಕಾನೂನು ಹೋರಾಟ ಮಾಡ್ತೀವಿ. ಮತ್ತು ಜಿಲ್ಲಾವಾರು ತಾಲೂಕುವಾರಿಗೆ ಪ್ರತಿಭಟನೆ ನಮ್ಮ ಪ್ರತ್ಯೇಕವಾಗಿ ಗೋವಿ, ಲಂಬಾಣಿ, ಕೊರಬ ಪ್ರತ್ಯೇಕವಾಗಿ ಬಳಸೋ ಮಟ್ಟ ನಮ್ಮ ನಿರಂತರ ಹೋರಾಟ ಐತಿ. ಮತ್ತು ಅಮರನಾಥ ಉಪವಾಸ ಕೊಡ್ತೀವಿ ಮತ್ತು ಅಹೋರಾತ್ರಿ ಧರಣಿ ಕೊಡ್ತೀವಿ ಮತ್ತು ಅನೇಕ ನಾವು ಪ್ರತಿಭಟನೆ ಮೂಲಕ ನಾವು ಹೋರಾಟ ಪಡ್ತೀವಿ. ನಾವು ಮತ್ತು ಮೀಸಲಾತಿ ಜಾರಿ ಮಾಡಲಿಕ್ಕೆ ಬಿಡಂಗಿಲ್ಲ. ಇದೊಂದು ನಾವು ಮಾತ್ರ ರಾಜ್ಯ ಸರ್ಕಾರಕ್ಕೆ ಮತ್ತು ನಾವು ಘಂಟಾಘೋಷವಾಗಿ ಈಗೆಲ್ಲ ನಮ್ಮ ಅಲಿಮಾರಿ ಮುಖಂಡರ ಮುಖಾಂತರ ನಮ್ಮ ಇವತ್ತು ದಿವಸ ನಮ್ಮ ಈ ಮೂಲಕ ನಮ್ಮ ಮಾಧ್ಯಮ ಮೂಲಕ ತಮ್ಮೆಲ್ಲ ತಿಳಿಸುತ್ತೇನೆ.